ಅಡುಗೆ ಅನಿಲ ಏರಿಕೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯ ಯುವ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ. ಬಿಜೆಪಿ ಕೇಂದ್ರ ಸರ್ಕಾರ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರುವುದು ದೊಡ್ಡ ಸಾಧನೆ. ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯದಿಂದ ಬೆಲೆ ಏರಿಕೆ, ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ. ಎಚ್ ಮಂಜುನಾಥ್ ಗೌಡ, ಬೆಂಗಳೂರು. ಕಾಂಗ್ರೆಸ್ ಭವನದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಅಡುಗೆ ಅನಿಲ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ ಮಂಜುನಾಥ್ ಗೌಡರವರ ನೇತೃತ್ವದಲ್ಲಿ ವಿನೂತವಾಗಿ ಪ್ರತಿಭಟನೆ ಮಾಡಿದರು. ಯುವ ಕಾಂಗ್ರೆಸ್ ಸಮಿತಿಯ ಯುವ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಎಚ್ ಮಂಜುನಾಥ್ ಗೌಡರವರು ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ 11 ವರ್ಷಕ್ಕೂ ಹೆಚ್ಚು ಅವಧಿಯ ಆಡಳಿತದಲ್ಲಿ ಬೆಲೆ ಏರಿಕೆಯನ್ನು ಮಾಡಿರುವುದನ್ನು ಬಿಟ್ಟರೆ ಬೇರೆ ಏನೂ ಸಾಧನೆ ಮಾಡಿಲ್ಲ. ಅಡುಗೆ ಅನಿಲ ಬೆಲೆ ಏರಿಕೆಯಿಂದ ಬಡವರು ನಾವು ನಮ್ಮ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನೀವು ವಿಡಿಯೋವನ್ನು ನೋಡ್ಬೋದು, ಎಷ್ಟು ಸೇಫ್ಟಿಯಾಗಿ ಮಾಡ್ತೀವಿ ನಾವು. ಯಾಕಂದ್ರೆ ಇದನ್ನ ಆಲ್ರೆಡಿ ಅನುಭವಿಸಿರೋದ್ರಿಂದ ನಾವು ಅದರ ಆಟ ಆಡೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ನನ್ನ ಪ್ರಶ್ನೆ ನೀವೆಲ್ಲವೂ ಕರೆಕ್ಟಾಗಿ ಮಾಡ್ತಾ ಇರಬೇಕಾದ್ರೆ ಬೀಗ ಹಾಕೊಂಡು ಪ್ರತಿಭಟನೆ ಮಾಡುವಂತ ನಿಮ್ಮದೇ ಗೌರ್ಮೆಂಟ್ ಇರುವಂತ ರಾಜ್ಯದಲ್ಲಿ ಪೊಲೀಸರನ್ನ ಹೊರಗಡೆ ನಿಲ್ಲಿಸಿ ಬೀಗ ಹಾಕೊಂಡು ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಇಲ್ಲ. ಪೊಲೀಸ್ ಆಚೆ ನಿಲ್ಲಿಸಿ ಒಳಗಡೆ ಇದ್ರಲ್ಲ, ಬೀಗ ಹಾಕಿ ಆಚೆ ಕಡೆ ಡ್ರೆಸ್ ಅಲ್ಲಿ ಮಾತ್ರ ನೋಡಿದೀರಾ ನೀವು? ಇದರಲ್ಲಿ ನೋಡಿಲ್ಲ. ಬೀಗ ಯಾರು ಹಾಕಿದ್ರು? ಬೀಗ ನಾವು ಹಾಕಿಲ್ಲ, ಅವ್ರು ಹಾಕಿದ್ ಆಚೆ ಅವ್ರು ಬೀಗ ಹಾಕಿರೋ ಸರ್, ನಾವಲ್ಲ. ಇಲ್ಲ ಅವ್ರು ಬೀಗ ತೆಗೆದಿದ್ದು ವಿಜುವಲ್ ಇದೆ. ಬೀಗ ಆಯ್ತು, ವಿಜುವಲ್ ಇದೆ ನೋಡಿ ಆಯ್ತು. ಅವ್ರು ಹಾಕಿದ್ಮೇಲೆ ನಾವು ಹಾಕಿದ್ದು. ನಾವು ಹೋಗ್ಬಾರ್ದು. ಪ್ರತಿಭಟನೆ ಇಷ್ಟೇನೆ. ಏನು LPG ಬೆಲೆ ಜಾಸ್ತಿ ಆಗಿದೆ, 1,100 ರೂಪಾಯಿ ಆಗಿದೆ. ಅದನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ವಿ. ಏನು ಕೇಂದ್ರ ಸರ್ಕಾರ ವಿದೇಶ ನೀತಿಯಲ್ಲಿ ಬೇಸತ್ತು ಸೋತು ಇವತ್ತು USA ಮುಂದೆ ಕಾಲನ್ನ ಮಂಡಿ ಊರಿ ಕೂತಿರುವಂಥ ಪ್ರಧಾನಮಂತ್ರಿಗಳು ಏನು ನಮಗೆ ಕೊಡ್ತಾ ಇದ್ದಂಥ ಬೆಲೆ, ಕಡಿಮೆ ಬೆಲೆ ಕೊಡ್ತಾ ಕೂಡ ಇಲ್ಲ, ಅತಿ ಹೆಚ್ಚು ಬೆಲೆ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಅವರೇ ಬಂದಿದ್ದಾರೆ. ಏನು ಅವ್ರ ಒಪ್ಪಂದವನ್ನು US ಜೊತೆ ಮಾಡಿಕೊಂಡು ಮತ್ತೆ 100 ದಿವಸ ನಾವು ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ನಾವು 100 ದಿವಸ ಖರೀದಿ ಮಾಡ್ತೀವಿ ರಷ್ಯಾ ಅಂತ. ಪಾಪ ರಷ್ಯಾದವ್ರಿಗೆ ಮೆಚ್ಕೋಬೇಕು, ನಾವು ಧನ್ಯವಾದವನ್ನು ಹೇಳಬೇಕು. 100 ಕೊಡ್ತೀವಿ 1 ತಿಂಗಳು ಅಂತ ಹೇಳಿದ್ದಾರೆ. ಅವ್ರು ಕೊಡಲ್ಲ ಅಂದಿದ್ರೆ ಇವ್ರ ಕತೆ ಏನಾಗಬೇಕಾಗಿತ್ತು? ದೇಶವನ್ನು ಇನ್ಯಾವ ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ರು ಪ್ರಧಾನಮಂತ್ರಿಗಳು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೇಳಿಕೆ ಇಷ್ಟೇ, ನಾವು ಸಬ್ಮಿಟ್ ಪ್ರೊಟೆಸ್ಟ್ ಮಾಡಿದ್ದು ಇಷ್ಟೇ. ಮೋದಿ ಕಾಂಪ್ರಮೈಸ್ ಆಗಿದೆ. ಎಲ್ಲಿ ಗೊತ್ತಾಗುತ್ತೆ ಯಾಕೆ ಕಾಂಪ್ರಮೈಸ್ ಆಗಿದ್ದಾರೆ? ಎಫ್ಸ್ಟೈನ್ ಫೈಲಲ್ಲಿ ಅವರ CD ಇದೆ ಅನ್ನೋದು ಇಡೀ ದೇಶದ ಜನತೆ ಗೊತ್ತಿದೆ. ಅವರೆಲ್ಲೋ ಯಾವುದೋ ವಿಡಿಯೋ ಇರ್ಬೋದು, ಅದರಿಂದ ತೊಂದರೆಗೆ ಒಳಗಾಗಿದ್ದಾರೆ. ಭಯ ಬಂದಿದೆ ಅವ್ರಿಗೆ. ಭಯ ಬಂದ್ರಿಂದ ಈ ರೀತಿಯ ಪ್ರಧಾನಮಂತ್ರಿಗಳು ಹೋಗಿ ಟ್ರಂಪನ್ನ ಮುಂದೆ ಮಂಡಿ ಊರಿ ನಮ್ಮ ಸ್ನೇಹಿತ ಅಂತ ಅವ್ರನ್ನ ಲವ್ ಅಂತ ಅವ್ರು ಹೇಳೋದು. ಟ್ರಂಪ್ ಹೇಳೋದು ಈ ಲವ್ಸ್ ಮೀ ದಟ್ಸ್ ವೈ ಅಗ್ರಿ ಅಂತ. ಅಂದರೆ ಅವ್ನು ಇಷ್ಟಪಡೋದಕ್ಕೋಸ್ಕರ ಟ್ರಂಪ್ನ ಇವ್ರು ಹೋಗ್ಬಿಟ್ಟು ಅವ್ರು ಅಗ್ರಿ ಆಗಿದಾರ ಅಂತ. ದಯಮಾಡಿ ಪ್ರಧಾನಮಂತ್ರಿಗಳಿಗೆ, ನಿಮ್ಗಂತೂ ಸುಳ್ಳು ಹೇಳೋದ್ರಲ್ಲಿ ಕಡಿಮೆನಿಲ್ಲ. ಸರ್ಟಿಫಿಕೇಟ್ ಸುಳ್ಳು, ನೀವು ಟೀಮ್ ಮಾರಿ ಸುಳ್ಳು. ಅಲ್ಲಿ ಟೀಮ್ ಇದೇ ಯಾವುದು ರೈಲ್ವೆ ಸ್ಟೇಷನ್ ಬಂದು 73 ಅಲ್ಲೇ ನಿಮ್ಗೆ 22 ವರ್ಷ ಆಗಿತ್ತು, ಅಲ್ಲೇ ನೀವು ಸುಳ್ಳು ಎಷ್ಟೆಷ್ಟು ಹೇಳಿದ್ದೀರಾ ಅಂತ ಇಡೀ ಸಾಮಾನ್ಯ ಜನಕ್ಕೆಲ್ಲ ಗೊತ್ತಾಗಿದೆ. ಇದರಲ್ಲೂ ಕೂಡ ಗೊತ್ತಾಗುತ್ತೆ. ನಾವು ಕೇಳ್ಕೊಂತಿರೋದಿಷ್ಟೇ, ಸರಿಯಾದ ರೀತಿಯಲ್ಲಿ ನಮಗೆ ಬೇಕಾದಂಥ ಸವಲತ್ತುಗಳನ್ನು ನೀವು ಪೆಟ್ರೋಲ್ ಬೆಲೆ ಮತ್ತು ಗ್ಯಾಸ್ ಬೆಲೆ ಜಾಸ್ತಿ ಆದರೆ ಎಲ್ಲ ಸಾಮಾನ್ಯ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗುತ್ತೆ. ಇದಕ್ಕೆ ಹೊರೆ ಯಾರಿಗೆ ಬಿಡುತ್ತೆ? ಸಾಮಾನ್ಯ ಜನಕ್ಕೆ ಬಿಡುತ್ತೆ. ಅವರು ಸ್ನೇಹಿತರಾದಂಥ ಅದಾನಿ ಅಂಬಾನಿಗೆ ಯಾವತ್ತೂ ಕೂಡ ತೊಂದರೆ ಆಗೋದು ಇಲ್ಲ. ಇವರು ಬಂದು ನಾವು ಫ್ರೀ ಬೀಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವರು ಲಕ್ಷಗಟ್ಟಲೆ ಕ್ರೋರನ್ನ ಫ್ರೀ ಬೀಸ್ನ ಅದಾನಿ ಅಂಬಾನಿಗೆ ಕೊಡ್ತಾ ಇದ್ದಾರಲ್ಲ, ಫ್ರೀಯಾಗಿ ಮನ್ನಾ ಮಾಡ್ತಾರಲ್ಲ ಸಾಲಗಳನ್ನು, ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ನಮ್ಮ ಜನಕ್ಕೆ ಏನಾದರೂ ಬಡವರಿಗೆ ಯಾವ್ದಾದ್ರು ಬಸ್ ಫ್ರೀ ಕೊಟ್ಟು ಅಂತಂದರೆ ಇವ್ರಿಗೆ ತೊಂದರೆ ಆಗ್ತದೆ. BJP ಯಾವ ರೀತಿ ಅಸಹಾಯಕತೆಗೆ ಹೋಗಿದೆ ಅಂತಂದರೆ ಅವರ ನಾಯಕತ್ವ ಇಲ್ಲ ರಾಜ್ಯದಲ್ಲಿ. ಅವರು ಬಂದು ನಮ್ಮ ಸರಿಯಾದ ನಿಲುವುಗಳಿಗೆ ವಿರೋಧವನ್ನು ಮಾಡ್ತಾರೆ. ಇಲ್ಲಿಯ